ನಮಸ್ಕಾರ ಗೆಳೆಯರೇ, ದಿನದ ಕತೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ಕಥೆಯನ್ನು ನೋಡೋಣ. ಅಂದು ಜೋರಾಗಿ ಮಳೆಯಾಗುತ್ತಿತ್ತು. ಪೂರ್ತಿ ಮೋಡ ಕವಿದ ಆಗಸ. ಸ್ವಾತಿ ಮಾರ್ಕೆಟ್ಗೆ ಹೊರಡಲು ತಯಾರಾಗುತ್ತಿದ್ದಳು. ಹೊಸ ಕೊಡೆಯನ್ನು ಖರೀದಿಸುವುದು ಅವಳ ಬಹುದಿನಗಳ ಆಸೆ. ಅವಳ ಪಾಕೆಟ್ ಮನಿಯಲ್ಲಿ ಖರೀದಿಸಲು ಬಯಸಿದ್ದಳು. ಮಳೆ ಕಡಿಮೆ ಇರುವ ಸಂದರ್ಭ ನೋಡಿ ಅವಳು ಮಾರ್ಕೆಟ್ನತ್ತ ಹೆಜ್ಜೆ ಹಾಕತೊಡಗಿದಳು. ಅಂಗಡಿಯಲ್ಲಿ ಕೊಡೆಗಳನ್ನು ನೋಡುತ್ತಿರುವಾಗ ಅದರಲ್ಲಿ ಅವಳಿಗೆ ಕೆಂಪು ಬಣ್ಣದ ಕೊಡೆಯೊಂದು ಇಷ್ಟವಾಯಿತು. ಆ ಕೊಡೆಯು ಅವಳಿಗೆ ಬಹಳಷ್ಟು ಹಿಡಿಸಿತ್ತು. ಅದರ ಬೆಲೆಯನ್ನು ಅಂಗಡಿಯಾತನಿಗೆ ಕೇಳಿದಳು. ಅಂಗಡಿಯಾತ, ಅದರ ಬೆಲೆ 350 ಮೇಡಂ ಎಂದ. ಸ್ವಾತಿ ಇನ್ನೂ ವಿದ್ಯಾರ್ಥಿನಿ. ಅವಳ ಬಳಿ ಜಾಸ್ತಿ ಹಣವಿರಲಿಲ್ಲ. ಕೊಡೆಯ ಬೆಲೆ ಜಾಸ್ತಿ ಆಯಿತು. 250 ಮಾಡಿಕೊಳ್ಳಿ ಎಂದಳು ಸ್ವಾತಿ. ಆಗ ಅಂಗಡಿಯಾತ, ಆಯಿತು ಕೊಡಿ ಮೇಡಂ, ಈ ದಿನ ನಿಮಗೆ ಅದೃಷ್ಟದ ದಿನ ಎಂದ. ಸ್ವಾತಿ 250 ರೂಪಾಯಿಯನ್ನು ಕೊಟ್ಟು ಅಂಗಡಿಯಿಂದ ಹೊರ ನಡೆದಳು. ಸ್ವಾತಿಗೆ ಆ ದಿನ ಅದೃಷ್ಟದ ದಿನವೇ ಅನಿಸಿತು. ಮಳೆ ಜೋರಾಯಿತು. ಸ್ವಾತಿ ಹೊಸದಾಗಿ ಖರೀದಿಸಿದ ಕೊಡೆಯನ್ನು ಹಿಡಿದು ನಡೆದಳು. ಸ್ವಾತಿ ಬೇಕರಿಗೆ ಹೋದಳು. ಸ್ವಾತಿಯ ತಮ್ಮನಿಗೆ ಕೇಕ್ ಎಂದರೆ ಬಹಳ ಇಷ್ಟ. ಆದ್ದರಿಂದ ಸ್ವಾತಿ ಬೇಕರಿಯಲ್ಲಿ ಕೇಕ್ ನೋಡುತ್ತಿದ್ದಳು. ಹಾಗೆ ಅವಳು ತನ್ನ ಕೊಡೆಯನ್ನು ಬೇಕರಿಯ ಗೋಡೆಗೆ ಒರಗಿಸಿಟ್ಟಳು. ಅವಳು ಚಿಕ್ಕ ಚಿಕ್ಕ 3 ಕೇಕ್ಗಳನ್ನು ನೋಡಿ ಅದನ್ನು ತೆಗೆದುಕೊಳ್ಳಲು ಅಂಗಡಿಯಾತನನ್ನು ಕರೆದಳು. ಅಂಗಡಿಯಾತ ಒಳಗಡೆ ಇದ್ದುದರಿಂದ ಸ್ವಾತಿ ಅಂಗಡಿಯಾತನನ್ನು ಕರೆಯುವುದರಲ್ಲಿ ತಲ್ಲೀನಳಾಗಿದ್ದಳು. ಆ ಸಮಯದಲ್ಲಿ ಇನ್ನೋರ್ವ ಯುವತಿ ಕೈಯಲ್ಲಿ ಕೇಕನ್ನು ಹಿಡಿದು ಅಂಗಡಿಯಿಂದ ಹೊರಡುತ್ತಿದ್ದಳು. ಸ್ವಾತಿ ಕೇಕನ್ನು ತೆಗೆದುಕೊಂಡು ಇನ್ನೇನು ಹೊರಡಬೇಕೆನ್ನುವಷ್ಟರಲ್ಲಿ ಅವಳ ಕೊಡೆ ಎಲ್ಲಿಯೂ ಕಾಣದಾಯಿತು. ಎಲ್ಲಿ ಹೋಯಿತು ನನ್ನ ಹೊಸದಾದ ಕೊಡೆ ಎಂದು ಹುಡುಕತೊಡಗಿದಳು. ಅಲ್ಲೇ ಕೆಳಗೆ ಬಾಗಿಲಿನ ಬಳಿ ಬೇರೊಂದು ಕೊಡೆಯನ್ನು ಗಮನಿಸಿದಳು. ಆದರೆ ಆ ಕೊಡೆ ಸ್ವಾತಿಯದ್ದಾಗಿರಲಿಲ್ಲ. ಅದು ಕಪ್ಪು ಬಣ್ಣದ ಹಳದಿ ಚುಕ್ಕೆಗಳಿರುವ ಕೊಡೆಯಾಗಿತ್ತು. ಅದು ಹೊಸದಾದ ಕೊಡೆಯಾಗಿರಲಿಲ್ಲ. ಅಂಗಡಿಯಲ್ಲಿ ಬೇರೆ ಯಾವ ಗ್ರಾಹಕರೂ ಇರಲಿಲ್ಲ. ಸ್ವಾತಿಗೆ ಕೊಡೆ ಬದಲಾಗಿದೆ ಎಂದು ತಿಳಿಯಿತು. ಅಲ್ಲಿರುವ ಕೊಡೆಯನ್ನು ತೆಗೆದುಕೊಂಡು ಸ್ವಾತಿ ಹೊರ ನಡೆದಳು. ಇದು ನನಗೆ ಅದೃಷ್ಟದ ದಿನವಲ್ಲ, ಸ್ವಾತಿ ಗೊಣಗಿದಳು. ಹಾಗೆ ನಡೆದುಕೊಂಡು ಹೋಗುತ್ತಿದ್ದ ಸ್ವಾತಿಗೆ ಹಿಂದಿನಿಂದ ಒಬ್ಬ ವ್ಯಕ್ತಿ, ಹಲೋ ಮೇಡಂ ಎಂದು ಕೂಗಿದನು. ಸ್ವಾತಿ ತಿರುಗಿ ನೋಡಿದಾಗ ಒಬ್ಬ ಯುವಕ ನಗುತ್ತಾ ನಿಂತಿದ್ದ. ಸ್ವಾತಿಗೆ ಆ ಯುವಕನ ಗುರುತು ಸಿಗಲಿಲ್ಲ. ಅವಳು ಮೊದಲು ಎಲ್ಲಿಯೂ ಆ ಯುವಕನನ್ನು ನೋಡಿರಲಿಲ್ಲ. ಅವಳು ನೋಡಿಯೂ ನೋಡದವಳಂತೆ ತಿರುಗಿ ಹೊರಟಳು. ಹಾಗೆ ತನ್ನ ವೇಗವನ್ನು ಹೆಚ್ಚಿಸಿದಳು. ಆ ಯುವಕ ಅವಳನ್ನು ಹಿಂಬಾಲಿಸುತ್ತಿದ್ದ. ಅವಳು ಜನರ ನಡುವೆ ಮರೆಯಾಗುತ್ತಿದ್ದಳು. ಆ ಯುವಕ ಕಪ್ಪು ಬಣ್ಣದಿಂದ ಕೂಡಿದ ಹಳದಿ ಚುಕ್ಕೆಗಳಿರುವ ಕೊಡೆಯನ್ನು ಹಿಂಬಾಲಿಸುತ್ತಲೇ ಇದ್ದ. ಹಲೋ ನಿಲ್ಲಿ, ಆ ಯುವಕ ಕೂಗಿದ. ಸ್ವಾತಿ ತಿರುಗಿದಳು. ಆ ಯುವಕನತ್ತ ಕೋಪದಿಂದ ನೋಡಿದಳು. ಯಾರು ನೀವು, ನನ್ನನ್ನೇಕೆ ಹಿಂಬಾಲಿಸುತ್ತಿರುವಿರಿ? ಸ್ವಾತಿ ಕೇಳಿದಳು. ಆ ಯುವಕ, ಪಲ್ಲವಿ ಎಂದ. ನನಗೆ ತಡವಾಗುತ್ತಿದೆ, ನಾನು ಹೊರಡಬೇಕು. ನಾನು ಪಲ್ಲವಿ ಅಲ್ಲ ಎಂದು ಸ್ವಾತಿ ರೇಗಿದಳು. ಓಹ್ ಸಾರಿ ಎಂದ ಯುವಕ. ನೀವು ಪಲ್ಲವಿ ಅಲ್ಲವೇ ಎಂದು ಕೇಳಿದ. ಅವನು ಹಳದಿ ಚುಕ್ಕೆಯಿರುವ ಕಪ್ಪು ಬಣ್ಣದ ಕೊಡೆಯನ್ನು ತೋರಿಸಿದ. ಓಹ್ ಇದು ಅವರ ಕೊಡೆಯೇ ಎಂದಳು ಸ್ವಾತಿ. ಪಲ್ಲವಿ ಯಾರು ಎಂದು ಕೇಳಿದಳು. ಆ ಯುವಕ ಹೇಳಿದ. ನನಗೂ ಪಲ್ಲವಿ ಯಾರು ಎಂದು ತಿಳಿದಿಲ್ಲ. ಇಂದು ಅವಳನ್ನು ಭೇಟಿ ಆಗುವುದಿತ್ತು. ನಾವು ಕಾಫಿ ಶಾಪ್ಗೆ ಹೋಗುವುದಿತ್ತು. ಇದು ನನ್ನ ಸಹೋದರನ ಆಲೋಚನೆ ಆಗಿತ್ತು. ಪಲ್ಲವಿ ನನ್ನ ಸಹೋದರನ ಸಹೋದ್ಯೋಗಿ. ನನ್ನ ಸಹೋದರ ಪಲ್ಲವಿಯ ಫೋಟೋವನ್ನು ತೋರಿಸಿದ್ದ. ಪಲ್ಲವಿ ಉದ್ದವಾಗಿದ್ದಳು. ನೀವು ಸಹ ಉದ್ದವಿರುವಿರಿ ಎಂದ ಆ ಯುವಕ. ಅವಳ ಕೂದಲು ಚಿಕ್ಕದಾಗಿತ್ತು, ಹಾಗೆ ದಟ್ಟವಾಗಿತ್ತು. ನಿಮ್ಮ ಕೂದಲು ಸಹ ಅದೇ ರೀತಿ ಇದೆ. ಆ ಫೋಟೋದಲ್ಲಿ ಅವಳು ಕೊಡೆಯನ್ನು ಹಿಡಿದಿದ್ದಳು. ಹಳದಿ ಚುಕ್ಕಿ ಇದ್ದ ಕಪ್ಪು ಕೊಡೆ, ಅದರಲ್ಲಿ ಅವಳ ಮುಖ ಕಾಣುತ್ತಿರಲಿಲ್ಲ. ನೀವು ಸಹ ಅದೇ ರೀತಿಯ ಕೊಡೆಯನ್ನು ಹಿಡಿದಿರುವಿರಿ ಎಂದನು. ಸ್ವಾತಿ ಆ ಕೊಡೆಯನ್ನು ಗಮನಿಸಿದಳು. ಅವಳು ಮನಸ್ಸಿನಲ್ಲಿ ಎಂದುಕೊಂಡಳು, ಪಲ್ಲವಿ ಕಳ್ಳಿ ಇರಬೇಕು. ಪಲ್ಲವಿಯ ಬಳಿ ಈಗ ನನ್ನ ಹೊಸದಾದ ಕೊಡೆ ಇದೆ. ಸ್ವಾತಿ ಸಿಟ್ಟಾದಳು. ಆ ಯುವಕ ಸ್ವಾತಿಗೆ, ನೀವು ಸಿಟ್ಟಾಗಬೇಡಿ ಎಂದನು. ಆತನ ವಾಚನ್ನು ಗಮನಿಸಿದನು. 3 ಗಂಟೆಯಾಗಿತ್ತು. ಪಲ್ಲವಿ ಕೆಲಸಕ್ಕೆ ಮಧ್ಯರಾತ್ರಿ 2:30 ಹೊರಡುವವಳು. ಈಗ ನನಗೆ ಅವಳನ್ನು ಭೇಟಿ ಮಾಡಲು ಸಾಧ್ಯವಿಲ್ಲ, ಬಹಳ ತಡವಾಗಿದೆ ಎಂದು ಯೋಚಿಸಿದನು. ಆ ಯುವಕ ಸ್ವಾತಿಯ ಕಡೆ ಮುಗುಳ್ನಗುತ್ತಾ, ಕಾಫಿಗೆ ಹೋಗೋಣವೇ ಎಂದು ಕೇಳಿದ. ಸ್ವಾತಿ ಒಂದು ಕ್ಷಣ ಯೋಚಿಸಿ ಸರಿ ಎಂದಳು. ಬನ್ನಿ, ನನ್ನ ಚಿಕ್ಕಮ್ಮನ ಕಾಫಿ ಶಾಪ್ ಇದೆ, ಹೋಗೋಣ ಎಂದಳು. ಆ ಯುವಕ ಮತ್ತೊಮ್ಮೆ ಮುಗುಳ್ನಕ್ಕು ಓ ಒಳ್ಳೆಯದು ಎಂದ. ನನ್ನ ಹೆಸರು ಪ್ರವೀಣ್, 3ನೇ ವರ್ಷದ ಲಾ ಕಾಲೇಜಿನ ವಿದ್ಯಾರ್ಥಿ ಎಂದು ಪರಿಚಯಿಸಿಕೊಂಡ. ನಾನು ಸ್ವಾತಿ, ನಾನು ಸಹ ವಿದ್ಯಾರ್ಥಿನಿ, ನಾನು ಸೈನ್ಸ್ ಓದುತ್ತಿದ್ದೇನೆ ಎಂದಳು. ಸ್ವಾತಿ ಮತ್ತು ಪ್ರವೀಣ್ ಕಾಫಿ ಶಾಪ್ನಲ್ಲಿ ಕುಳಿತುಕೊಂಡರು. ಕಾಫಿಯನ್ನು ಕುಡಿಯುತ್ತಾ ಬಹಳಷ್ಟು ಮಾತನಾಡಿದರು, ನಕ್ಕರು.
ಹೀಗೆ ಮಾತನಾಡುತ್ತಾ ತಕ್ಷಣ ಸ್ವಾತಿ ಹೌಹಾರಿದಳು. ಓಹ್ ಇಲ್ಲ ಎಂದಳು. ತುಂಬಾ ಸಮಯವಾಯಿತು, ನಾನು ಮನೆಗೆ ಹೋಗಬೇಕು, ಓದಿಕೊಳ್ಳಬೇಕು, ನಾಳೆ ನನಗೆ ಪರೀಕ್ಷೆ ಇದೆ ಎಂದಳು. ಪ್ರವೀಣ್ ಸ್ವಾತಿಗೆ ಗುಡ್ ಲಕ್, ಮತ್ತೊಮ್ಮೆ ಸಿಗೋಣವೇ ಎಂದು ಕೇಳಿದನು. ಸ್ವಾತಿ ಸರಿ ಎಂದಳು. ತುಂಬಾ ಒಳ್ಳೆಯದು ಎಂದನು ಪ್ರವೀಣ್. ಬಹಳಷ್ಟು ಕತ್ತಲು ಕವಿದಿತ್ತು. ರಸ್ತೆಯಲ್ಲಿ ಜಾಸ್ತಿ ಜನ ಸಂಚಾರವಿರಲಿಲ್ಲ. ಸ್ವಾತಿ ಒಬ್ಬ ಎತ್ತರವಾದ ಯುವತಿಯನ್ನು ಕಂಡಳು. ಚಿಕ್ಕದಾದ ದಟ್ಟವಾದ ಕೂದಲು ಹಾಗೂ ಅವಳ ಕೈಯಲ್ಲಿ ಕೆಂಪು ಕೊಡೆ ಇದ್ದದ್ದು ಸ್ವಾತಿಯ ಗಮನಕ್ಕೆ ಬಂತು. ಸ್ವಾತಿಗೆ ಅವಳೇ ಪಲ್ಲವಿ ಎಂದು ತಿಳಿಯಿತು. ಪಲ್ಲವಿ ಹಳೆಯ ಹಳದಿ ಚುಕ್ಕಿ ಇರುವ ಕಪ್ಪು ಕೊಡೆಯನ್ನು ಕಂಡಳು. ಅವಳಿಗೆ ಒಮ್ಮೆ ಮುಜುಗರವಾಯಿತು, ಮುಖವೆಲ್ಲ ಕೆಂಪಾಯಿತು. ತಲೆ ಕೆಡಿಸಿಕೊಳ್ಳಬೇಡಿ ಎಂದಳು ಸ್ವಾತಿ. ನನ್ನ ಕೊಡೆಯನ್ನು ನೀವೇ ಇಟ್ಟುಕೊಳ್ಳಿ ಎಂದಳು. ನನಗೆ ಇದು ಬಹಳ ಇಷ್ಟವಾದ ಕೊಡೆಯಾಗಿತ್ತು ಹಾಗೂ ಅದೃಷ್ಟವಿರುವ ಕೊಡೆ ಕೂಡ. ಇಂದು ನನ್ನ ಅದೃಷ್ಟದ ದಿನ. ಸ್ವಾತಿ ಮುಗುಳ್ನಕ್ಕಳು. ಹಾಗೆ ಮನೆಯ ಕಡೆ ಓಡಿದಳು. ಪಲ್ಲವಿ ಏನು ಹೇಳಬೇಕೆಂದು ಅರಿಯದೆ ಮೂಕವಿಸ್ಮಿತಳಾದಳು. ಕತೆಯ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.